ಒಂದು ವ್ಯಕ್ತಿಗೆ ನೀವು ಮನಸಾರೆ ಇಷ್ಟ ಆದಾಗ ಮಾತ್ರ ಅಂಥವ್ರು ನಿಮ್ಮಿಂದ ಏನೇ ತಪ್ಪು ನಡೆದ್ರೂ ಕೂಡ ಅದನ್ನೆಲ್ಲ ಕ್ಷಮಿಸಿ ಮತ್ತೆ ನಿಮ್ಮ ಜೊತೆ ನಗ್ನಗ್ತಾನೆ ಮಾತಾಡ್ತಾ ಇರ್ತಾರೆ. ಹಾಗಂದ ಮಾತ್ರಕ್ಕೆ ಆ ವ್ಯಕ್ತಿ ಮೂರ್ಖ ಅಂತನೂ ಅಲ್ಲ, ಆ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಸಿಗಲ್ಲ ಅಂತನೂ ಅಲ್ಲ. ಬದಲಾಗಿ ಆ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ ಅಂತ ಅರ್ಥ. ಅಂಥ ವ್ಯಕ್ತಿಗಳು ಎಲ್ಲರ ಜೀವನದಲ್ಲೂ ಕೂಡ ಸಿಗೋದು ಈಗಿನ ಕಾಲದಲ್ಲಿ ತುಂಬಾ ಕಷ್ಟ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಏನಾದರೂ ಅಂಥ ವ್ಯಕ್ತಿ ಇದ್ದರೆ ಯಾವತ್ತೂ ಕೂಡ ಕಳ್ಕೊಬೇಡಿ. ಅವ್ರ ನಂಬಿಕೆಗೆ ಮೋಸವನ್ನು ಮಾಡಬೇಡಿ. ನಗ್ನಗ್ತಾ ಇರಿ, ನೀವು ನಗಿಸ್ತಾ ಇರಿ ಅವ್ರನ್ನೂ.